ಎಲ್ರಿಗೂ ನಮಸ್ಕಾರ. ಆಹಾ ಎಂಥ ರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಾಗಿಯಿಂದ ಮಾಡಿರೋಂಥ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದೇ ರಾಗಿ ಮಣ್ಣಿ ಅಥವಾ ರಾಗಿ ಹಾಲುಬಾಯಿ ಅಂತ ಹೇಳ್ತಾರೆ. ಈ ರಾಗಿ ಹಾಲುಬಾಯಿನ ಇದು ಒಂದು ಸ್ವೀಟ್ ಆಗಿರೋದ್ರಿಂದ ಶುಗರ್ ಇರೋರು ಕೂಡ ಇದನ್ನು ತಿನ್ನಬಹುದು. ಹಾಗೆ ರಾಗಿಯನ್ನು ನಾವು ಆಹಾರದಲ್ಲಿ ಹೆಚ್ಚಾಗಿ ಬಳಸೋದ್ರಿಂದ ಪ್ರೋಟೀನ್, ಫೈಬರ್ ಹಾಗೆ ಕ್ಯಾಲ್ಶಿಯಂ ನಮಗೆ ಹೆಚ್ಚಾಗಿ ಸಿಗುತ್ತೆ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಕಪ್ಪಷ್ಟು ರಾಗಿನ ನಾನಿಲ್ಲಿ ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ. ಒಮ್ಮೆ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಈ ರಾತ್ರಿ ಪೂರ್ತಿ ನೆನೆಸ್ಕೋಬೇಕು, ಅಥವಾ ಒಂದು 6 ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಸಾಕು. ಕ್ಲೀನ್ ಮಾಡಿರೋಂತಹ ರಾಗಿಯನ್ನು ನಾನಿಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಒಂದು ಸಲ ನೀಟಾಗಿ ತೊಳೆದ್ಬಿಟ್ಟು ನೆನೆಸ್ಕೊಳ್ಳಿ. ಈ ರಾಗಿಯಿಂದ ಸ್ವೀಟ್ನ ಮಾಡಿಕೊಂಡು ಆರಾಮಾಗಿ ಶುಗರ್ ಇರೋರು ಕೂಡ ಇದನ್ನು ತಿನ್ಬೋದು. ಇದು ಒಂದು ಸಾಂಪ್ರದಾಯಿಕವಾದಂತಹ ರೆಸಿಪಿ. ನೋಡಿ, ರಾತ್ರಿ ಇಡೀ ನೆನೆಸಿರೋಂಥ ರಾಗಿಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಸಣ್ಣದಾಗಿ ರುಬ್ಕೋಬೇಕು. ಈ ರೀತಿಯಾಗಿ ರುಬ್ಕೋಬೇಕು. ನಾವು ತೆಂಗಿನಕಾಯಿಂದ ಹೇಗೆ ಹಾಲನ್ನು ತೆಗಿತೀವೋ ಹಾಗೆ ಈ ರಾಗಿಯಿಂದ ಕೂಡ ರಾಗಿಯ ಹಾಲನ್ನು ತೆಕ್ಕೋಬೇಕು. ಒಂದು ಪಾತ್ರೆಗೆ ಇದನ್ನು ಶೋಧಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಜಾಲರಿಯಿಂದ ಇದನ್ನು ಶೋಧಿಸ್ಕೋಬೇಕು. ದಪ್ಪದಿರೋದೆಲ್ಲ ಇಲ್ಲಿ ಬಂದ್ಬಿಡುತ್ತೆ. ಈ ರೀತಿ ಚೆನ್ನಾಗಿ ರಾಗಿ ಹಾಲನ್ನು ತೆಕ್ಕೋಬೇಕು. ಉಳಿದಿರೋಂಥ ಇದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಮತ್ತೊಮ್ಮೆ ರುಬ್ಕೋಬೇಕು. ಈಗ ಇದನ್ನು ಕೂಡ ಹಾಗೇ ಶೋಧಿಸ್ಕೋಬೇಕು. ಈ ರೀತಿ ಒಂದು 2ರಿಂದ 3 ಸಲ ಮಾಡಿದ್ರೆ ನಮಗೆ ರಾಗಿ ಹಾಲು ಪೂರ್ತಿಯಾಗಿ ಸಿಗುತ್ತೆ. ಇದು ವೇಸ್ಟ್ ಕೂಡ ಆಗೋದಿಲ್ಲ. ಇದನ್ನು ದನ ಕರುಗಳಿದ್ದರೆ ಅವುಗಳಿಗೆ ಕೊಟ್ಬಿಡಬಹುದು. ನೋಡಿ, ಈಗ ರಾಗಿ ಹಾಲು ನಮಗೆ ರೆಡಿಯಾಗಿದೆ. ರಾಗಿ ಹಾಲನ್ನು ಒಂದು ದಪ್ಪ ತಳ ಇರುವಂತಹ ಪಾತ್ರೆಗೆ ನಾನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಲೋಟದಷ್ಟು ತೆಂಗಿನಕಾಯಿಯ ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಬೆಲ್ಲವನ್ನು ಪಾಕ ತೆಗೆದು ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ. ಪಾಕ ಅಂದರೆ ಅದೇನು ಪಾಕ ತೆಗೆದಿಲ್ಲ, ಜಸ್ಟ್ ಕರಗಿಸ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ನಾವು ತೆಂಗಿನಕಾಯಿ ಎಷ್ಟು ತಗೋತೀವೋ ಅದಕ್ಕೆ ಸಮವಾಗಿ ಬೆಲ್ಲನೂ ತೊಗೋಬೇಕು. 1 ಗ್ಲಾಸು ತೆಂಗಿನಕಾಯಿ ಹಾಲಿಗೆ 1 ಗ್ಲಾಸಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಈಗ ಒಂದು ಪ್ಲೇಟ್ಗೆ ತುಪ್ಪನ ಹಚ್ಚಿ ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ. ನೀಟಾಗಿ ಎಲ್ಲ ಕಡೆಗೂ ತುಪ್ಪನ ಸವರಬೇಕು. ಈಗ ಇದನ್ನು ಕೈ ಬಿಡದಂತೆ ಕೈಯಾಡಿಸ್ತಾನೇ ಇರಬೇಕು. 1 ಸೆಕೆಂಡ್ ಕೂಡ ನಾವು ಇದನ್ನು ತಿರುಗಿಸೋದನ್ನು ನಿಲ್ಲಿಸಬಾರ್ದು. ಈ ದಪ್ಪ ತಳದ ಪಾತ್ರೆಯಲ್ಲೇ ಇದು ಮಾಡಬೇಕು, ಆಗ ತಳ ಹಿಡಿಯೋದಿಲ್ಲ. ನೋಡಿ, ಇನ್ನೇನು ಅದು ತಳ ಬಿಡ್ತಾ ಇದೆ, ಗಟ್ಟಿ ಆಗ್ತಾ ಇದೆ ಅನ್ನೋವಾಗ ಇದಕ್ಕೆ 1-2 ಸ್ಪೂನ್ ತುಪ್ಪ, 1 ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಇದು ಆಗ್ತಾ ಇದೆ. ಈ ರೀತಿ ಗಟ್ಟಿ ಆಗಬೇಕು. ಗಟ್ಟಿಯಾಗಿ ಅದು ಸುತ್ತ ಎಲ್ಲ ಕಡೆನೂ ತಳ ಬಿಡೋದಕ್ಕೆ ಶುರು ಆಗುತ್ತೆ. ಆಗ ಇದನ್ನು ಆಫ್ ಮಾಡಿ ನಾವು ತುಪ್ಪ ಸವರಿ ಇಟ್ಟಿರುವಂಥ ತಟ್ಟೆಗೆ ಇದನ್ನು ಹಾಕಿ ನೀಟಾಗಿ ಸೆಟ್ ಮಾಡಬೇಕು. ನಂತರ ಇದನ್ನು 1 ಗಂಟೆಗಳ ಕಾಲ ತಣ್ಣಗಾಗೋದಕ್ಕೆ ಬಿಡಬೇಕು. ನಾನು ಇದನ್ನು 1 ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. 1 ಗಂಟೆ ಆದ ನಂತರ ಇದನ್ನು ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೋಬಹುದು. ಬೇಕಿದ್ದರೆ ನೀವು ತಟ್ಟೆಗೆ ತುಪ್ಪ ಸವರಿದಾಗ ಸ್ವಲ್ಪ ಗಸಗಸೆ ಅಥವಾ ಕೊಬ್ಬರಿ ತುರಿಯನ್ನು ಕೂಡ ಹಾಕ್ಕೋಬಹುದು, ಅಥವಾ ಹಾಗೇನೂ ಕೂಡ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.